Welcome to Asha Simple Recipe. Please subscribe our channel. ಸ್ಪೆಷಲ್ ಕೈಮಾ ರೆಸಿಪಿ ಮಾಡುವ ವಿಧಾನ. ಮೊದಲಿಗೆ ಸಣ್ಣಗೆ ಮಟನನ್ನು ಕೊಯ್ದುಕೊಂಡು ಮಿಕ್ಸಿ ಮಾಡಬೇಕು. ಮಿಕ್ಸಿ ಆದ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಹುರಿಗಡಲೆ ಪುಡಿ ಹಾಕಿ, ಸ್ವಲ್ಪ ಹುರಿಗಡಲೆ ಪುಡಿ ಹಾಕಿದರೆ ಕೈಮಾ ಉಂಡೆ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಬೇಕು. ಮಿಕ್ಸಿ ಆದ ಮೇಲೆ ನಮಗೆ ದೊಡ್ಡದು ಅಥವಾ ಸಣ್ಣದು ಆಕಾರಿನಲ್ಲಿ ಉಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಈ ಉಂಡೆಗಳನ್ನು ಎಲ್ಲವೂ ಕಟ್ಟಿಕೊಳ್ಳಬೇಕು. ಇದು ಅರ್ಧ kg ಮಟನ್ನಲ್ಲಿ ಮಾಡಿದ ಕೈಮಾ. ಅರ್ಧ kg ಮಟನಿಗೆ ಒಂದು 10-15 ಆದರೂ ಉಂಡೆ ಬರುತ್ತವೆ. ಉಂಡೆ ಮಾಡಿದ ಮೇಲೆ ಕುಕ್ಕರನ್ನು ಕಾಯಲು ಇಡಬೇಕು. ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಕಾದ ಮೇಲೆ ಒಂದು ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ಮೇಲೆ ಉಂಡೆ ಕಟ್ಟಿ ಇಟ್ಟುಕೊಂಡ ಕೈಮಾವನ್ನು ಕುಕ್ಕರಿಗೆ ಹಾಕಬೇಕು. ಎಲ್ಲವೂ ಕುಕ್ಕರಿಗೆ ಹಾಕಿ ಕೈಮಾವನ್ನು ಎಣ್ಣೆಯಲ್ಲಿ ತಾಳಿಸಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಮುಚ್ಚಳದ ಮೇಲೆ ಸ್ವಲ್ಪ ಬೆಚ್ಚಗೆ ನೀರನ್ನು ಹಾಕಬೇಕು. ಹಾಕಿದ ಮೇಲೆ ಈ ಕಡೆ ಸ್ವಲ್ಪ ಮಸಾಲೆ ಮಾಡಿಕೊಳ್ಳಬೇಕು. ಮಸಾಲೆ ಹುರಿದಿಟ್ಟುಕೊಳ್ಳಬೇಕು. ಕೊಬ್ಬರಿ, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಒಂದೆರಡು ಕಾಳು ಮೆಣಸು, ಆಮೇಲೆ ಚಕ್ಕರ್ ಮಗ್ಗಿ ಎಲ್ಲವೂ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಒಂದೆರಡು ಟಮಾಟಿಯನ್ನು ಹಾಕಿಕೊಂಡು ಅದನ್ನು ಮಸಾಲೆ ಚೆನ್ನಾಗಿ ಹುರಿಯಬೇಕು. ಮಸಾಲೆ ಚೆನ್ನಾಗಿ ಹುರಿದರೆ ಕೈಮಾ ಹಾಕಿದಾಗ ಎಣ್ಣೆ ಬಿಡುತ್ತದೆ. ಕೊಬ್ಬರಿ, ಉಳ್ಳಾಗಡ್ಡಿ ಇವೆಲ್ಲವೂ ಚೆನ್ನಾಗಿ ಹುರಿಯಬೇಕು. ಹುರಿದುಕೊಂಡು ಆರಲು ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಆರಿದ ಮೇಲೆ ಸಣ್ಣಗೆ ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸರ್ ಜಾರಿನಲ್ಲಿ ಎಲ್ಲವೂ ಹಾಕಿಕೊಂಡು ಮಿಕ್ಸಿ ಮಾಡಿ ಸಣ್ಣಗೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಕಡೆ ಮುಚ್ಚಿ ಎಣ್ಣೆಯಲ್ಲಿಯೇ ಫ್ರೈ ಮಾಡಲು ಇಟ್ಟ ಕೈಮಾವನ್ನು ನೋಡಬೇಕು. ಅವು ಎಲ್ಲವೂ ಸ್ಪೂನ್ ಹಾಕಿದರೆ ಒಡೆದು ಹೋಗುತ್ತದೆ, ಅದಕ್ಕಾಗಿ ಹಾಕಬಾರದು. ಒಂದೆರಡು ಮೆಣಸಿನಕಾಯಿ ಹಾಕಿ ಕುಕ್ಕರನ್ನು ಹೀಗೆ ಅಲುಗಾಡಿಸಬೇಕು. ಆಮೇಲೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲಿಗೆ ಸ್ವಲ್ಪ ಹಾಕಿರುತ್ತೇವೆ, ಹೀಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಸ್ವಲ್ಪ ಅರಿಶಿಣ ಪುಡಿ ಹಾಕಿಕೊಳ್ಳಬೇಕು. ಹಾಕಿಕೊಂಡು ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಆದ ಮೇಲೆ ನುಣ್ಣಗೆ ರುಬ್ಬಿಕೊಂಡು ಇಟ್ಟ ಮಸಾಲೆಯನ್ನು ಹಾಕಬೇಕು. ಹಾಕಿ ಮತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆ ನೀರು ಅದರ ಮೇಲೆ ತಾಟಿನಲ್ಲಿ ಇಟ್ಟ ನೀರು ಹಾಕಿಕೊಳ್ಳಬೇಕು. ಬೆಚ್ಚನೆ ನೀರು ಹಾಕಿಕೊಳ್ಳಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಕೊಳ್ಳಬೇಕು. ಒಂದೆರಡು ಟಮಾಟಿ ಕೊಯ್ದಿಟ್ಟುಕೊಂಡಿರುವುದನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಸಾಂಬಾರು ಬೇಕು ಅಂತ ನೀರು ಬೇಕೋ ಗಟ್ಟಿ ಬೇಕು ಅಂತ ಹಾಕಿಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ಸೀಟಿಯನ್ನು ಕೂಗಿಸಿಕೊಳ್ಳಬೇಕು. 2 ಸೀಟಿ ಆದ ಮೇಲೆ ಕುಕ್ಕರ್ ಮುಚ್ಚಳವನ್ನು ತಣ್ಣಗಾದ ಮೇಲೆ ತೆಗೆದು ನೋಡಿದರೆ ಚೆನ್ನಾಗಿ ಎಣ್ಣೆ ಬಿಟ್ಟು ಉಂಡೆ ಒಡೆಯದೆ ಹಾಗೆ ಕೈಮಾ ಉಂಡೆ ಬಂದಿರುತ್ತದೆ. ಇದರ ಜೊತೆ ನಾನು ರೊಟ್ಟೆ, ಸೌತೆಕಾಯಿ, ಉಳ್ಳಾಗಡ್ಡಿ, ಆಮೇಲೆ ಲೆಮನ್ನು, ರೊಟ್ಟೆ